ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿರಾಟ್ ಕೊಹ್ಲಿ ಅತ್ಯಧಿಕ ಟಿ20 ಇಂಟರ್ನ್ಯಾಷನಲ್ ರೇಟಿಂಗ್ ಅನ್ನ ಐಸಿಸಿ ಬಿಡುಗಡೆ ಮಾಡಿದೆ. ಕೊಹ್ಲಿ 909 ರೇಟಿಂಗ್ ಅನ್ನ ಗಳಿಸಿದ್ದಾರೆ. ಸದ್ಯ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಟೆಸ್ಟ್, ಏಕದಿನ, ಟಿ20 ಈ ಎಲ್ಲ 3 ಸ್ವರೂಪಗಳಲ್ಲಿ 900ಕ್ಕೂ ಅಧಿಕ ರೇಟಿಂಗ್ ಸಾಧಿಸಿದ ಏಕೈಕ ಆಟಗಾರ ಅನ್ನೋ ಖ್ಯಾತಿಗೆ ಕಿಂಗ್ ಕೊಹ್ಲಿ ಪಾತ್ರರಾಗಿದ್ದಾರೆ. 128 ವರ್ಷಗಳ ನಂತರ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಕ್ರಿಕೆಟ್ ಮರಳುತ್ತಿದೆ. 2028ರ ಜುಲೈ 12ರಿಂದ 29 ಹಾಗೂ ಜುಲೈ 20 ಮತ್ತು 29ರಂದು ಮೆಡಲ್ ಪಂದ್ಯಗಳು ನಡೆಯಲಿವೆ. ಟಿ20 ಮಾದರಿಯ ಪಂದ್ಯಗಳಲ್ಲಿ ಪುರುಷರ 6 ತಂಡಗಳು ಮತ್ತು ಮಹಿಳೆಯರ 6 ತಂಡಗಳು ಇರಲಿವೆ ಅಂತ ವರದಿಯಾಗಿದೆ. ಇನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿರುವ ಪೊಮೊನಾ ಫೇರ್ಪ್ಲೆಕ್ಸ್ನಲ್ಲಿ ಪಂದ್ಯಗಳು ನಡೆಯಲಿವೆ ಅಂತ ಹೇಳಲಾಗಿದೆ. ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯಾದ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾರ ನಿರ್ಧಾರ ಅವರದ್ದೇ ಆಗಿದೆ. ಯಾವುದೇ ಆಟಗಾರನನ್ನ ಯಾವುದೇ ಸ್ವರೂಪದಿಂದ ನಿವೃತ್ತಿ ಹೊಂದುವಂತೆ ಬಿಸಿಸಿಐ ಕೇಳೋದಿಲ್ಲ. ಇದು ಬಿಸಿಸಿಐ ನಿಯಮಕ್ಕೆ ವಿರುದ್ಧ. ಯಾವ ಮಾದರಿ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಬೇಕು ಎಂಬುದು ಆಟಗಾರರಿಗೆ ಬಿಟ್ಟಿರುತ್ತೆ ಅಂತ ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಹೇಳಿದ್ದಾರೆ. I want to make it very clear once for all. हम सबको भी रोहित और विराट की कमी महसूस होती है, लेकिन रोहित और विराट ने अपना खुद ये फैसला लिया. ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸುವ ಸಮಯದಲ್ಲಿ ರೋಹಿತ್ ಏಕದಿನ ಪಂದ್ಯ ಆಡೋದಾಗಿ ಹೇಳಿದ್ರು. ವಿರಾಟ್ ಕೊಹ್ಲಿ ಕೂಡ 2027ರ ವಿಶ್ವಕಪ್ ವರೆಗೆ ಏಕದಿನ ಕ್ರಿಕೆಟ್ ಆಡಲು ಬಯಸೋದಾಗಿ ಹೇಳಿದ್ದಾರೆ ಅಂತ ಬಿಸಿಸಿಐ ಉಪಾಧ್ಯಕ್ಷ ಶುಕ್ಲಾ ಮಾಹಿತಿ ನೀಡಿದ್ದಾರೆ. ಈ ವಿಶ್ವಕಪ್ ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಲಿದೆ. ಐಸಿಸಿ ವಿರಾಟ್ ಕೊಹ್ಲಿ ಅವರ ಟಿ20 ಇಂಟರ್ನ್ಯಾಷನಲ್ ಬ್ಯಾಟ್ಸ್ಮನ್ ಶ್ರೇಯಾಂಕದಲ್ಲಿ ನಂಬರ್ 1 ಸ್ಥಾನದಲ್ಲಿರುವ ದಿನಗಳನ್ನ ನವೀಕರಿಸಿದೆ. ಈಗ ಕೊಹ್ಲಿ 1202 ದಿನಗಳನ್ನ ನಂಬರ್ 1 ಸ್ಥಾನದಲ್ಲಿ ಹೊಂದಿದ್ದಾರೆ.